ಜಾಗತಿಕ ಆಡಳಿತದಲ್ಲಿ ತನ್ನ ಪಾತ್ರ ಬಲಪಡಿಸಲು ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಎತ್ತಿ ಹಿಡಿಯುವ ತನ್ನ ವಿಶಾಲವಾದ ಮಹತ್ವಾಕಾಂಕ್ಷೆಯನ್ನು ಬಿಂಬಿಸಲು ಭಾರತವು 2028-29ರ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಮೇತರ ಸ್ಥಾನಕ್ಕಾಗಿ ತನ್ನ ಪ್ರಚಾರವನ್ನು ಜುಲೈ 13ರಂದು ನ್ಯೂಯಾರ್ಕ್ನಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಿದೆ. ಮೊದಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ತಿಳಿಯೋಣ. ವಿಶ್ವಸಂಸ್ಥೆಯ ಅಡಿಯಲ್ಲಿ 1945ರಲ್ಲಿ ಸ್ಥಾಪನೆಯಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಮಂಡಳಿಯು 15 ಸದಸ್ಯರನ್ನು ಹೊಂದಿದ್ದು, ಇದರಲ್ಲಿ ವೀಟೋ ಅಧಿಕಾರವನ್ನು ಹೊಂದಿರುವ 5 ಕಾಯಂ ಸದಸ್ಯರನ್ನು ಹೊಂದಿದೆ. ಅವು ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು ಅಮೆರಿಕ. ಉಳಿದ 10 ಕಾಯಮೇತರ ಸದಸ್ಯರನ್ನು ವಿಶ್ವಸಂಸ್ಥೆಯ ಮಹಾಸಭೆಯು 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡುತ್ತದೆ. ಈ ಕಾಯಮೇತರ ಸದಸ್ಯರ ಸ್ಥಾನಗಳನ್ನು ಪ್ರಾದೇಶಿಕ ಆಧಾರದ ಮೇಲೆ ಹಂಚಲಾಗುತ್ತದೆ. ಆಫ್ರಿಕನ್ ಮತ್ತು ಏಷ್ಯನ್ ದೇಶಗಳಿಗೆ 5, ಪೂರ್ವ ಯುರೋಪಿಯನ್ ದೇಶಗಳಿಗೆ 1, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ದೇಶಗಳಿಗೆ 2 ಮತ್ತು ಪಶ್ಚಿಮ ಯುರೋಪಿಯನ್ ಮತ್ತು ಇತರ ದೇಶಗಳಿಗೆ 2 ಸ್ಥಾನಗಳನ್ನು ನೀಡಲಾಗುತ್ತದೆ. 2028-29ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಮೇತರ ಸ್ಥಾನಕ್ಕಾಗಿ ಭಾರತದ ಸ್ಪರ್ಧೆಯು ರಾಜತಾಂತ್ರಿಕ ಪರೀಕ್ಷೆ ಮತ್ತು ಕಾರ್ಯತಂತ್ರದ ಅವಕಾಶ ಎರಡೂ ಆಗಿದೆ. ಈ ಸ್ಪರ್ಧೆಯು ಜಾಗತಿಕ ದಕ್ಷಿಣದ ವಿಶ್ವಾಸಾರ್ಹ ಧ್ವನಿಯಾಗಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಜವಾಬ್ದಾರಿಯುತ ಪಾಲುದಾರನಾಗಿ ಭಾರತ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ. ಭಾರತ ಕೇವಲ 2 ವರ್ಷಗಳ ಕಾಯಮೇತರ ಸ್ಥಾನಕ್ಕೆ ತೃಪ್ತಿಪಡುತ್ತಿಲ್ಲ. ಬದಲಿಗೆ ಭದ್ರತಾ ಮಂಡಳಿಯ ಸಂಪೂರ್ಣ ರಚನೆಯನ್ನೇ ಬದಲಾಯಿಸಬೇಕು ಎಂಬುದು ಭಾರತದ ವಾದ ಮತ್ತು ಪ್ರಮುಖ ದೃಷ್ಟಿಕೋನವಾಗಿದೆ. ಅಮೆರಿಕ, ಚೀನಾ, ರಷ್ಯಾ ತಮ್ಮ ಭೌಗೋಳಿಕ ಪೈಪೋಟಿಗಾಗಿ ಜಾಗತಿಕ ಶಾಂತಿಗೆ ಪೂರಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವೀಟೋ ಬಳಸಿ ತಡೆಯೊಡ್ಡುತ್ತಿವೆ. ಉದಾಹರಣೆಗೆ, ಯುಕ್ರೇನ್ ಯುದ್ಧ ಮತ್ತು ತೈವಾನ್ ಬಿಕ್ಕಟ್ಟು. ಇದು ಬದಲಾಗಬೇಕು ಎಂಬುದು ಭಾರತದ ನಿಲುವು ಹಾಗೂ ಈ ಕಾಯಂ ಸದಸ್ಯರ ನಡುವಿನ ಭೌಗೋಳಿಕ ರಾಜಕೀಯ ಪೈಪೋಟಿಯು ಜಾಗತಿಕ ಸಮಸ್ಯೆಗಳನ್ನು ಎದುರಿಸಲು ಪರಿಣಾಮಕಾರಿ ಕಾರ್ಯವಿಧಾನಗಳನ್ನು ರೂಪಿಸದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ತಡೆಹಿಡಿದಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಸೂಕ್ತ ಪ್ರಾತಿನಿಧ್ಯವನ್ನು ಹೊಂದಿಲ್ಲದ ಕಾರಣ ಅದರ ದಕ್ಷತೆ ಕಡಿಮೆಯಾಗಿದೆ. ಇದರಲ್ಲಿ ಎದ್ದು ಕಾಣುವ ಕೊರತೆಯೆಂದರೆ 54 ದೇಶಗಳಿರುವ ಆಫ್ರಿಕಾ ಖಂಡಕ್ಕೆ ಸರಿಯಾದ ಪ್ರಾತಿನಿಧ್ಯವಿಲ್ಲದಿರುವುದು. ಪ್ರಸ್ತುತ ಜಾಗತಿಕ ಸಮಸ್ಯೆಗಳು ಸಂಕೀರ್ಣ ಹಾಗೂ ಪರಸ್ಪರ ಸಂಬಂಧ ಹೊಂದಿದೆ. ಭೌಗೋಳಿಕ, ರಾಜಕೀಯ ಮತ್ತು ಆರ್ಥಿಕವಾಗಿ ಪ್ರಮುಖವಾಗಿರುವ ದೇಶಗಳಿಗೆ ಪ್ರಾತಿನಿಧ್ಯ ಇಲ್ಲದಿರುವುದು ಜಾಗತಿಕ ಅಭಿಪ್ರಾಯದ ಒಂದು ದೊಡ್ಡ ಭಾಗವು ಅತ್ಯುನ್ನತ ಭದ್ರತಾ ಶೃಂಗಸಭೆಯಲ್ಲಿ ಧ್ವನಿ ಎತ್ತದಂತೆ ಮಾಡುತ್ತಿದೆ. ಇದಲ್ಲದೆ ಜಾಗತಿಕವಾಗಿ ಪ್ರಮುಖ ದೇಶಗಳಾದ ಭಾರತ, ಜರ್ಮನಿ, ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಪಟ್ಟಿಯಲ್ಲಿ ಇಲ್ಲದಿರುವುದು ಕಳವಳಕಾರಿ ವಿಷಯವಾಗಿದೆ. ಭಾರತವು ಇದೇ ಕಾರಣಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ವಿಸ್ತರಿಸಬೇಕು ಎಂದು ಪದೇ ಪದೇ ಹೇಳುತ್ತಿರುವುದು. ಕಾಯಂ ಮತ್ತು ಕಾಯಮೇತರ ಸದಸ್ಯತನವು ಕೇವಲ 2ನೇ ಮಹಾಯುದ್ಧದ ನಂತರ ಅಸ್ತಿತ್ವದಲ್ಲಿದ್ದ ಅಧಿಕಾರದ ರಚನೆಯಾಗಿದೆ. ಇಂದಿನ ಭೌಗೋಳಿಕ, ರಾಜಕೀಯ ಮತ್ತು ಆರ್ಥಿಕ ವಾಸ್ತವಗಳನ್ನು ಅರ್ಥೈಸಿಕೊಳ್ಳಬೇಕಾದ ಅಗತ್ಯ ಇಂದಿದೆ. ಏಷ್ಯಾ ಪೆಸಿಫಿಕ್ ವಲಯದ ಏಕೈಕ ಸ್ಥಾನಕ್ಕಾಗಿ ಭಾರತದ ಎದುರು ತಾಜಿಕಿಸ್ತಾನ್ ಸ್ಪರ್ಧಿಸುತ್ತಿರುವುದು ಸಣ್ಣ ಸವಾಲಲ್ಲ. ತಾಜಿಕಿಸ್ತಾನ್ಗೆ 57 ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟವಾದ ಇಸ್ಲಾಮಿಕ್ ಸಹಕಾರ ಸಂಘಟನೆಯ ಬೆಂಬಲವಿದೆ. ಆದ್ದರಿಂದ ಭಾರತಕ್ಕೆ ಮತಗಳನ್ನು ಕ್ರೋಢೀಕರಿಸುವುದು ಕಡ್ಡಾಯವಾಗಿದೆ. ಭಾರತ ಮತ್ತು ತಾಜಿಕಿಸ್ತಾನ್ SCOನ ಸದಸ್ಯ ರಾಷ್ಟ್ರ. ಇಂತಹ ಪರಿಸ್ಥಿತಿಯಲ್ಲಿ ಭಾರತವು ತನ್ನ ಪ್ರಬಲ ರಾಜತಾಂತ್ರಿಕತೆಯ ಮೂಲಕ ಇತರ ದೇಶಗಳ ವಿಶ್ವಾಸ ಗಳಿಸಬೇಕಾಗಿದೆ.
ಈಗಾಗಲೇ ಅಮೆರಿಕ, ಆಸ್ಟ್ರಿಯಾ, ಫಿಜಿ ಮತ್ತು ಶ್ರೀಲಂಕಾ ಬೆಂಬಲ ಸೂಚಿಸಿದ್ದು, ಚುನಾವಣೆ ಗೆಲ್ಲಲು 2/3 ಬಹುಮತದ ಅಗತ್ಯವಿದೆ. ಭಾರತದ ದೃಷ್ಟಿಕೋನದಿಂದ 2028-29 ಅವಧಿಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಚಾರವು ಕೇವಲ ಒಂದು ತಾತ್ಕಾಲಿಕ ಸ್ಥಾನವನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿಲ್ಲ. ಇದು ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ದೀರ್ಘಕಾಲದ ಹಕ್ಕನ್ನು ಜಾಗತಿಕ ವೇದಿಕೆಯಲ್ಲಿ ಮತ್ತೊಮ್ಮೆ ದೃಢವಾಗಿ ಸ್ಥಾಪಿಸಲು ದೇಶದ ವಿದೇಶಾಂಗ ಸಚಿವರಾದ ಶ್ರೀಯುತ ಜೈಶಂಕರ್ ರವರು ಮತ್ತು ಭಾರತ ಸರ್ಕಾರ ಬಳಸಿಕೊಳ್ಳುತ್ತಿರುವ ಒಂದು ಪ್ರಮುಖ ಕಾರ್ಯತಂತ್ರದ ಹೆಜ್ಜೆಯಾಗಿದೆ.